ಕೆ.ಎನ್. ರಾಜಣ್ಣ ಬಿಜೆಪಿಗೆ ಹೋಗ್ತಾರೆ ಅನ್ನುವ ಮಾಗಡಿ ಬಾಲಕೃಷ್ಣ ಅವರ ಮಾತಿಗೆ ಮೊನ್ನೆ ಸಿ.ಟಿ. ರವಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ರು. ಇವತ್ತು ಮಾಜಿ ಡಿ.ಸಿ.ಎಂ ಶಾಸಕ ಅಶ್ವತ್ಥ ನಾರಾಯಣರ ಪ್ರತಿಕ್ರಿಯೆ. ಹಾಗೆಲ್ಲ ಮಾತಾಡಬಾರ್ದು ಅಂದರು. ರಾಜಣ್ಣ ಅವರು ತೇಜೋವಧೆ ಮಾಡಬಾರ್ದು. ಅವರು ನೇರವಾಗಿ ಮಾತಾಡುವ ವ್ಯಕ್ತಿ, ಕಾಂಗ್ರೆಸ್ ಬಗ್ಗೆ ನಿಷ್ಠೆ ಇಟ್ಕೊಂಡಿರೋ ವ್ಯಕ್ತಿ. ಯಾರಿಗೋ ಫೋನ್ ಮಾಡಿದ್ರು ಅಂದ ಮಾತ್ರಕ್ಕೆ ಪಾರ್ಟಿ ಸೇರ್ಕೊಳ್ತಾರೆ ಅನ್ನೋದಕ್ಕಾಗೋದಿಲ್ಲ. ನನಗೂ ಅನೇಕರು ಫೋನ್ ಮಾಡ್ತಿರ್ತಾರೆ ಅಂತ. ನಾವು ರಾಜಣ್ಣವ್ರಿಗೂ ತೇಜೋವಧೆ ಮಾಡಬಾರ್ದು. ರಾಜಣ್ಣವರು ಅವ್ರ ಪಕ್ಷಕ್ಕೆ ನಿಷ್ಠವಾಗಿರೋಂಥವ್ರು. ಅವರು ಪಕ್ಷವನ್ನು ನಿಷ್ಠುರವಾದಿ, ನೇರವಾಗಿ ಮಾತಾಡುವಂಥ ವ್ಯಕ್ತಿ. ಇವತ್ತು ಅವ್ರ ಒಳ ಜಗಳ ನಾವಿನ್ನೂ ಹೆಚ್ಚು ಹೇಳೋದೇನಿಲ್ಲ. ಏನೋ ಕಾಂಗ್ರೆಸ್ ಪಕ್ಷ ಉರಿತಿರೋ ಮನೆಯಾಗಿದೆ. ಸೊ ಅದು ಯಾವಾಗ ಸುಟ್ಟೋಗುತ್ತೋ ಗೊತ್ತಿಲ್ಲ. KPCC ಅಧ್ಯಕ್ಷ ತೆಗಿಬೇಕು ಅಂತ ಅವ್ರ ಪ್ರಯತ್ನ ಇನ್ನೊಂದು ಗುಂಪಾಗಿತ್ತು. ಸೆಪ್ಟೆಂಬರ್ ಕ್ರಾಂತಿ ರಾಜಣ್ಣನ ಮಾತನ್ನು ಪರಿಪಾಲನೆ ಮಾಡಿದ್ರೆ ಯಾರು ಅಂದರೆ ಈಗ ಬಾಲಕೃಷ್ಣ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕ್ರಾಂತಿ ಸ್ಟಾರ್ಟ್ ಆಗಿದೆ. ಸ್ವಾಗತ ಮಾಡ್ತಿರಾಗಿದೆ. ನಾವು ಸುಮ್ಮನೆ ಈಗ ಎಲ್ಲ ಮಾತಾಡೋದು. ಅವ್ರವ್ರು ಯಾವಾಗ ನಮ್ಮ ಪಕ್ಷದಲ್ಲಿ ಎಲ್ಲ ವರಿಷ್ಠರಿರ್ತಾರೆ, ಹಿರಿಯರಿರ್ತಾರೆ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕಾಗಲ್ಲ. ಸೊ ಯಾರು ಏನು ಬಂದಾಗ ಈಗ ನಾನು ಸುಮ್ಮನೆ ಅದ್ರ ಬಗ್ಗೆ ಮಾತಾಡಿ ನಾನು ಬಾಲಕೃಷ್ಣ ಮಾತಾಡ್ದಂಗೆ ಆಗುತ್ತೆ ಮತ್ತೆ. ಸೊ ನಾನು ಮಾತಾಡೋಕ್ಕಾಗಲ್ಲ. ಫೋನು ಇವಾಗ ಯಾರಿಗೋ ಫೋನ್ ಮಾಡ್ತಿರ್ತಾರಪ್ಪ, ಇವರು ತುಂಬ ಜನಕ್ಕೆ ಮಾಡ್ತಿರ್ತಾರಪ್ಪ, ನನಗೂ ಫೋನ್ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ಬಾಲಕೃಷ್ಣ. ಹಂಗಂತ ನಾನು ಹಂಗಂತ ಹೇಳೋಕ್ಕಾಯ್ತದ? ಇವಾಗೆಲ್ಲ ಪಕ್ಕ ಕೂತ್ಕೊಂಡು ಮಾತಾಡ್ತಿರ್ತೀವಿ ಅಂದ್ಕೊಳ್ಳಿ, ಅಥವಾ ಯಾರೋ ಮಂತ್ರಿ ಜೊತೆ ನಾವು ಮಾತಾಡ್ತಿರ್ತೀವಿ, ಹಂಗಂತ ಹೇಳೋಕ್ಕಾಯ್ತದ? ನಾವು ಇನ್ನೊಂದು ಕಡೆ ನೆನ್ನೆ ಕೂಡ ಚರ್ಚೆ ಮಾಡಿದ್ವಿ ನಾವು. ರಾಜಣ್ಣ ಬಿಜೆಪಿಗೆ ಹೋಗ್ತಾರೆ ಅನ್ನೋದು ರಾಜಕೀಯ ತರ್ಕ ಅಲ್ಲ. ಈಗ ಲಾಜಿಕಲಿ ಅದು ಬಿಜೆಪಿಗೆ ಹೋಗ್ತಾರೆ ಅನ್ನೋದು ಕರೆಕ್ಟ್ ಅನ್ನಿಸ್ತಾ ಇಲ್ಲ. ವಜಾಗೊಂಡಾಗಲೇ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವ್ರು ಕೇಳಿದ್ರು, ಏನು ಎಲೆಕ್ಷನ್ ಬಂದು ನಿಂತ್ಕೊಂಡಿದೆಯಲ್ರಿ ಪಕ್ಷ ಚೇಂಜ್ ಮಾಡೋದಕ್ಕೆ ಅಂತ. ಅವರ ಫಸ್ಟ್ ಪ್ರಯಾರಿಟಿ ಮರಳಿ ಸಿದ್ದರಾಮಯ್ಯನವರ ಸಚಿವ ಸಂಪುಟಕ್ಕೆ ಬರೋದು, ಮರಳಿ ಮಂತ್ರಿ ಆಗುವುದು. ಅವರ ಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಅನೇಕ ಪ್ರತಿಭಟನೆಗಳಾದವು. 3,000 ಜನ ರಾಜಣ್ಣ ಬೆಂಬಲಿಗರ ದಿಲ್ಲಿಗೆ ಹೋಗಿ 5 ದಿವಸ ಪ್ರತಿಭಟನೆ ಮಾಡ್ತಾರಂತೆ. ಸ್ವಾಮೀಜಿಗಳ ದಿಲ್ಲಿಗೆ ಹೋಗಿ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡ್ತಾರಂತೆ. ಇದೆಲ್ಲದಕ್ಕಿಂತ ಮೊದಲು ಸ್ವತಃ ಸಚಿವ ರಾಜಣ್ಣ ಅವರು ವರಿಷ್ಠರ ಭೇಟಿಗೆ ಅನೇಕ ಪ್ರಯತ್ನಗಳನ್ನು ಪಟ್ಟರು. ಆದರೆ ದಿಲ್ಲಿಯ ಕಾಂಗ್ರೆಸ್ ಮುಖಂಡರು ಆಸಕ್ತಿ ತೋರಿಸ್ತಾ ಇಲ್ಲ. 2 ಸಲ ಟೈಮ್ ಕೇಳಿದ್ರು ಅವರು. ಏನೋ ಮಾತಾಡೋದಕ್ಕಿದೆ ಬರ್ತೀನಿ, ಏನೋ ಮಾತಾಡೋಕ್ಕಿದೆ ಬರ್ತೀನಿ ಅಂತ. ಟೈಮೇ ಕೊಡ್ತಿಲ್ಲ. ದಿಲ್ಲಿಗೆ ಹೋಗಿ ವರಿಷ್ಠರಿಗೊಂದು ಸಮಜಾಯಿಷಿ ಕೊಟ್ಟು ಬರಬೇಕು ಅನ್ನುವ ಪ್ರಯತ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮೂಲಕ ಪ್ರಯತ್ನಿಸ್ತಾ ಇದ್ದಾರಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.